ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಡಿಸೈನ್ ಮಾಡ್ತಿರ್ಬೇಕಾದ್ರೆ ಸಿಕ್ಕಾಕೊಂಡ ಗೌರಿ. ಸೊ ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ಸೊ ಗೌರಿ ಬಂದ್ಬಿಟ್ಟು ನೆಕ್ಸ್ಟ್ ಡಿಸೈನ್ ಡೀಟೇಲ್ಸ್ ನ ಪಿಂಕಿ ಕಳ್ಸಿರ್ತಾಳೆ. ಸೊ ಅದಕ್ಕೆ ಕುತ್ಕೊಂಡು ಮನೇಲಿ ಯಾಕೂ ಗೊತ್ತಾಗದೆ ಇರೋ ತರ ಕಾರಲ್ಲಿ ಕುತ್ಕೊಂಡು ಡಿಸೈನ್ ಮಾಡ್ತಾ ಇರ್ತಾಳೆ. ಸೊ ಮನೇಲಿ ಕುತ್ಕೊಂಡ್ ಮಾಡಿದ್ರೆ ವಿವೇಕ್ ಬಂದ್ ನೋಡ್ಬೋದು, ಮನೆಯವರೆಲ್ಲ ಬಂದ್ ನೋಡ್ಬೋದು ಅಂತ ಹೇಳ್ಬಿಟ್ಟು ಫುಲ್ ಮನೆಯಿಂದ ಆಚೆ ಬಂದು ಕಾರಲ್ಲಿ ಕುತ್ಕೊಂಡ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಕುತ್ಕೊಂಡ್ ಮಾಡ್ತಾ ಇರ್ತಾಳೆ. ಬಟ್ ವಿವೇಕ್ ಇದ್ಬಿಟ್ಟು ಗೌರಿ ಮಾಡ್ತಿರೋ ಡಿಸೈನ್ ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕಂತ ಹೇಳ್ಬಿಟ್ಟು ವಿವೇಕ್ ಕಾಯ್ತಾ ಇರ್ತಾನೆ, ಗೌರಿಗೆ ಫಾಲೋ ಮಾಡ್ತಾ ಇರ್ತಾನೆ. ಸೊ ಅದಾದ್ಮೇಲೆ ಗೌರಿ ಬಂದ್ಬಿಟ್ಟು ಸೈಲೆಂಟ್ ಆಗಿ ಕುತ್ಕೊಂಡು ಡಿಸೈನ್ ಮಾಡ್ತಾ ಇರ್ತಾಳೆ. ಮಾಡ್ತಾ ಇರ್ಬೇಕಾದ್ರೆ ಇದಕ್ಕೆ ಈ ಕಲರ್ ಇದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಆ ಕಲರ್ ಇದ್ರೆ ಬ್ರೌನು ಮತ್ತೆ ಬ್ಲೂ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಕೋತಾ ಇರ್ತಾರೆ. ಆದ್ರೆ ವಿವೇಕ್ ಹಿಂದ್ಗಡೆಯಿಂದ ಅವಳಿಗೆ ಯಾವ ಕಲರ್ ಬೇಕು ಅಂತ ಅನ್ಕೋತಿರ್ತಾಳೋ ಆ ಕಲರ್ ಸ್ಕೆಚ್ ನ ಕೊಡ್ತಾ ಇರ್ತಾನೆ. ಗೌರಿಗೆ ಫುಲ್ ಡಿಸೈನ್ ಅಲ್ಲಿ ಮೈ ಮರ್ತೋಗ್ಬಿಟ್ಟಿರ್ತಾಳೆ. ಅವಳಿಗೆ ಏನ್ ನಡೀತಿದೆ ಅಂತಾನೂ ಕೂಡ ಗೊತ್ತಿಲ್ಲ, ಅಷ್ಟು ಇನ್ವಾಲ್ವ್ಮೆಂಟ್ ಆಗ್ಬಿಟ್ಟಿರ್ತಾಳೆ. ಸೊ ಅದಾದ್ಮೇಲೆ ವಿವೇಕು ಪೆನ್ ಕೊಟ್ಮೇಲೂ ಕೂಡ ಸುಮ್ಮನೆ ಡಿಸೈನ್ ಮಾಡ್ತಾ ಇರ್ತಾಳೆ. ಸೊ ಅದಾದ್ಮೇಲೆ ಏನಾಯ್ತು ಅಂತ ಹೇಳ್ಬಿಟ್ಟು ಡಿಸೈನ್ ಎಲ್ಲ ಮುಗಿಸ್ಬಿಟ್ಟು ಈ ಕಡೆ ತಿರುಗಿ ನೋಡಿದಾಗ ಅಲ್ಲಿ ವಿವೇಕ್ ಇರ್ತಾನೆ. ಸೊ ನೋಡ್ಬಿಟ್ಟು ಫುಲ್ ಗಾಬರಿ ಆಗಿ ಹೋಗ್ಬಿಡ್ತಾಳೆ. ವಿವೇಕ್ ಇದ್ಬಿಟ್ಟು ಹಾಯ್ ಶ್ರೀಶಾ ಅಂತಾರೆ. ಸೊ ಅದಾದ್ಮೇಲೆ ಗೌರಿಗೆ ಫುಲ್ ಗಾಬರಿ ಆಗ್ಬಿಡ್ತಾಳೆ. ಸೊ ಅದಕ್ಕೆ ಏನು ಗಾಬರಿ ಆಗ್ಬೇಡ, ಕೆಳಗಡೆ ಇಲ್ಲಿ ನೀನ್ ಈ ತರ ಸೀಕ್ರೆಟ್ ಆಗಿ ಇಲ್ಲೆಲ್ಲ ಬಂದ್ಬಿಟ್ಟು ಡಿಸೈನ್ ಮಾಡುವಂತಹ ಅವಶ್ಯಕತೆ ಏನಿಲ್ಲ, ಇನ್ ಮುಂದೆ ಓಪನ್ ಅಪ್ ಆಗಿ ಡಿಸೈನ್ ಮಾಡು, ನೀನೇ ಡಿಸೈನ್ ಮಾಡ್ತಿದ್ಯಾ ಅಂತ ನನ್ಗೆ ಗೊತ್ತಿತ್ತು. ಸೊ ಅದನ್ನ ಕನ್ಫರ್ಮೇಶನ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿನ್ಗೆ ಫಾಲೋ ಮಾಡ್ತಾ ಇದ್ದೆ. ನಿನ್ನಲ್ಲಿ ಇಷ್ಟೊಳ್ಳೆ ಟ್ಯಾಲೆಂಟ್ ಇದೆ, ಅದನ್ನ ಯಾಕೆ ಈ ತರ ಕದ್ದು ಮುಚ್ಚಿ ಮಾಡ್ತಾ ಇದ್ಯಾ, ಇನ್ ಮುಂದೆ ಈ ತರ ಎಲ್ಲ ಮಾಡಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ಗೌರಿಗೆ ಕಾರಿಂದ ಕೆಳಗಡೆ ಇಳಿಸ್ತಾನೆ. ಸೊ ಕಾರಿಂದ ಕೆಳಗಡೆ ಇಳಿದು ಗೌರಿ ಒಂಥರ ಫುಲ್ ಶಾಕ್ ಅಲ್ಲಿ ವಿವೇಕ್ನ ನೋಡ್ತಾ ಇರ್ತಾಳೆ. ಸೊ ಅದಾದ್ಮೇಲೆ ವಿವೇಕ್ ಹೇಳ್ತಾನೆ, ಏನು ಭಯ ಪಟ್ಕೋಬೇಡ, ನಾನೇನು ಮಾಡೋದಿಲ್ಲ ನಿನ್ಗೆ. ಸೊ ನನ್ಗೆ ತುಂಬಾ ದಿನಗಳ ಹಿಂದೆನೆ ಡೌಟ್ ಬಂದಿತ್ತು, ಯಾವಾಗ್ಲೂ ಡಿಸೈನ್ ಕರೆಕ್ಟ್ ಆಗಿ ಆಗದೆ ಇರೋದು, ನೀನ್ ಬಂದಾಗ ನಿನ್ ಪ್ರೆಸೆನ್ಸ್ ಅಲ್ಲಿ ಏನ್ ಈ ತರ ಆಗ್ತಾ ಇದೆ, ಕರೆಕ್ಟ್ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಅವಾಗ್ಲೇ ಡೌಟ್ ಬಂದಿತ್ತು. ಬಟ್ ನೀನೇನು ಹೇಳಿಲ್ಲ, ನನ್ಗೂ ಗೊತ್ತಾಗಿಲ್ಲ. ಸೊ ಹಾಗಾಗಿ ಇಷ್ಟೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂತ ಹೇಳ್ಬಿಟ್ಟು ವಿವೇಕು ಗೌರಿಗೆ ಸಮಾಧಾನ ಮಾಡ್ತಾನೆ. ಸೊ ಅದಾದ್ಮೇಲೆ ಗೌರಿ ಇಟ್ಬಿಟ್ಟು ಇನ್ನು ಫುಲ್ ಶಾಕ್ ಅಲ್ಲೇ ಇರ್ತಾಳೆ. ಸೊ ನಾನು ಮನೆಯವ್ರಿಗೆ ಹೇಳ್ದೆ ಸುಳ್ಳು ಹೇಳ್ಕೊಂಡು ಈ ತರ ಮಾಡ್ತಿದ್ದೆ, ಬಟ್ ಆದ್ರೂ ವಿವೇಕ್ ನನ್ಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ, ನನ್ಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವಳಿನೂ ಫುಲ್ ಶಾಕ್ ಅಲ್ಲಿ ಇರ್ತಾಳೆ. ಸೊ ಅದಾದ್ಮೇಲೆ ವಿವೇಕ್ ಹೇಳ್ತಾನೆ, ನೀನ್ ಇದನ್ನ ಡೈರೆಕ್ಟ್ ಆಗಿ ಮಾಡ್ಬೋದಿತ್ತಲ್ಲ, ಈ ತರ ಎಲ್ಲ ಯಾಕೆ ಮಾಡಕ್ ಹೋದೆ, ಈ ತರ ಎಲ್ಲ ಮಾಡುವಂತ ಅವಶ್ಯಕತೆ ಏನಿರ್ಲಿಲ್ಲ. ಸೊ ನನ್ಗೆ ಗೊತ್ತಾಗ್ತಾ ಇತ್ತು, ನಿನ್ನ ಫೋನಲ್ಲಿ ಮಾತಾಡ್ಬೇಕಾದ್ರೆ ನನಗೆ ಕನ್ಫರ್ಮ್ ಆಯ್ತು ಅದು ಡಿಸೈನ್ ಮಾಡ್ತಿರೋದು ನೀನೇ, ಬಟ್ ಒರಿಜಿನಲ್ ಡಿಸೈನ್ ವಾಟರ್ಬಲ್ ಸಿಕ್ಕಿದ್ದು ಅದೆಲ್ಲ ನೋಡ್ಬಿಟ್ಟು ನನಗೆ ಕನ್ಫರ್ಮ್ ಆಯ್ತು ನೀನೇ ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಒಂದಿಷ್ಟು ಅಮೌಂಟ್ ತಗೊಂಡು ಅವಳಿಗೆ ಕೊಡೋದಕ್ಕೆ ಹೋಗ್ತಾನೆ. ಸೊ ಇದು ನೀನು ಮಾಡಿರೋಂತಹ ನಿನ್ನ ಎಫರ್ಟಿಗೆ ನಾನು ಕೊಡ್ತಾ ಇರೋದು ಅಂತ ಹೇಳ್ಬಿಟ್ಟು ದುಡ್ಡನ್ನ ಒಂದಿಷ್ಟು ತೆಗ್ದ್ಬಿಟ್ಟು ಗೌರಿ ಕೈಯಲ್ಲಿ ಕೊಡೋದಕ್ಕೆ ಹೋಗ್ತಾನೆ. ಸೊ ಗೌರಿ ಏನು ರಿಯಾಕ್ಟೇ ಮಾಡೋದಿಲ್ಲ, ಸುಮ್ಮನೆ ನಿಂತ್ಕೊಂಡು ಶಾಕಲ್ಲೇ ನೋಡ್ತಾ ಇರ್ತಾಳೆ. ಆಗ ಹೇಳ್ತಾನೆ, ಕಲೆಗೆ ಬೆಲೆ ಕೊಡ್ಬೇಕು. ಸೊ ಇದು ನೀನು ಯಾವ ರೀಸನಿಗೋಸ್ಕರ ಈ ತರ ಕಷ್ಟಪಡ್ತಿದ್ಯೋ ನನಗಂತೂ ಗೊತ್ತಿಲ್ಲ, ನೀನೇ ಹೇಳ್ಕೊಂಡಿದ್ರೆ ನಾನೇ ಹೆಲ್ಪ್ ಮಾಡ್ತಾ ಇದ್ದೆ, ಬಟ್ ನೀನೇ ಏನು ಹೇಳ್ಕೊಂಡಿಲ್ಲ. ಸೊ ನಿನ್ಗೇನೋ ಎಸೆನ್ಷಿಯಲ್ ಇದೆ ಅಂತ ನನ್ಗೆ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಅವಳ ಕೈ ಇಟ್ಕೊಂಡು, ನಿನ್ನ ಕಲೆಗೆ ಇದು ಬೆಲೆ ಅಂತ ಹೇಳ್ಬಿಟ್ಟು ದುಡ್ಡನ್ನ ಅವಳ ಕೈಯಲ್ಲಿ ಇಟ್ಬಿಟ್ಟು ವಿವೇಕು ಅಲ್ಲಿಂದ ಹೋಗ್ತಾನೆ. ಸೊ ಅದನ್ನ ನೋಡ್ಬಿಟ್ಟು ಗೌರಿಗೆ ಏನೋ ಫುಲ್ ಶಾಕ್ ಅಲ್ಲೇ ಇರ್ತಾಳೆ, ಏನ್ ನಡೀತಿದೆ ಏನಾಗ್ತಿದೆ ಅನ್ನೋದೇ ಅವಳಿಗೆ ಗೊತ್ತಾಗ್ತಾ ಇರಲ್ಲ, ಫುಲ್ ಶಾಕ್ ಅಲ್ಲೇ ಇರ್ತಾಳೆ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನಾನು ಕಂಪ್ಲೀಟ್ ಆಗಿ ನಿಮ್ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ. ಹಾಗೆ ಹಳೆ ಎಪಿಸೋಡ್ಗಳಲ್ಲೆಲ್ಲ ಏನೇನೆಲ್ಲ ಆಗಿದೆ ಅಂತ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ಒಂದ್ಸಲ ಹಳೆ ವಿಡಿಯೋಗಳನ್ನ ನೋಡಿ. ಥ್ಯಾಂಕ್ ಯು ಆಲ್.